हिंदू मुस्लिम एक ही माँ के बच्चों की तरह जिंदगी गुजारना चाहिए। बम्बई हुकूमत को आगाह किया हूँ। रियासत में चल रहे नफरत के माहौल को ख़त्म करना होगा। ये बयान है साबिक सीएम बीएस येडियुरप्पा का। येडियुरप्पा ने एक बार फिर सेकुलर लाइन में बात की है। बीएस येडियुरप्पा के इस बयान पर साबिक वजीर बीजेड ज़मीर अहमद खान ने खैर मकदम किया है। ज़मीर अहमद खान ने कहा है कि बीएस येडियुरप्पा एक सेकुलर लीडर हैं, वो एक सही आदमी गलत पार्टी में हैं। आइए जानते हैं ज़मीर अहमद खान क्या कह रहे हैं। ನನ್ನನ್ನು ಯಡಿಯೂರಪ್ಪ ಅವರು ಹೇಳಿಕೆಯಿಂದ ನಾನು ಭಾಳ ಖುಷಿ ತಂದಿದೆ. ಭಾಳ ಒಳ್ಳೆ ಮಾತನ್ನೋದು. ಇಂಥ ಸನ್ನಿವೇಶದಲ್ಲಿ ಆ ಮಾತು ಬೇಕಾಗಿತ್ತು. ಏನಕ್ಕಂದರೆ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲ ನಾವು ಅಣ್ಣ ತಮ್ಮದಿರಂಗೆ ಬಾಳಬೇಕು, ನಾವು ಒಟ್ಟಾಗಿ ಹೋಗಬೇಕು. ಆಮೇಲೆ ನಾನು ಕಿವಿ ಮಾತು ನಾನು ಮೊನ್ನೆ ಮುಖ್ಯಮಂತ್ರಿಗೂ ಹೇಳಿದ್ದೀನಿ, ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳಿದ್ದಾರೆ. ಯಡಿಯೂರಪ್ಪ ಒಬ್ಬ ಸೆಕ್ಯುಲರ್ ಲೀಡರ್ ಅಂತ ಸಾಬೀತುಪಡಿಸಿದ್ದಾರೆ. ನಮಗೂ ನಾನು ಪದೇ ಪದೇ ಹೇಳ್ತಾ ಇದ್ದೆ, ನಾನು ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿ ಅಂತ. ಬಿ ಜೆ ಪಿಯಲ್ಲಿ ಇದ್ದಿದ್ರು ಇವ್ರು ಸೆಕ್ಯುಲರ್ ಲೀಡರ್ ಅಂತ ಭಾಳ ಜನಕ್ಕೆ ನಾನು ಭಾಳ ಸತಿ ಹೇಳಿದ್ದೀನಿ. ನಾನು ಏನಕ್ಕಂದರೆ ಉದಾಹರಣೆಗಳು ಇವೆ. 2008ಇಂದ 3 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಒಂದು ಸಣ್ಣ ಇನ್ಸಿಡೆಂಟ್ ಆಗ ಕೊಟ್ಟಿಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇರೋ ಕಾಲದಲ್ಲಿ. ಆಮೇಲೆ ಮೊನ್ನೆ 2019ಇಂದ 2 ವರ್ಷ ಮುಖ್ಯಮಂತ್ರಿ ಆಗಿದೆ. ಆವಾಗ ಸಣ್ಣ ಇನ್ಸಿಡೆಂಟ್ ಆಯಿತಾ? ಆಗಲಿಲ್ಲ ತಾನೇ. ಈಗೇನಿಗೆ ಆಗ್ತಾಯಿದೆ ಅಂದರೆ ಸೆಕ್ಯುಲರಿಸಮ್ ಇರಬೇಕು. ಇದು ನಾವು ಯಡಿಯೂರಪ್ಪಯಿಂದ ಕಲಿಬೇಕಾಗ್ತದೆ ಸೆಕ್ಯುಲರಿಸಮ್. ಆಮೇಲೆ ಯಡಿಯೂರಪ್ಪ ಬೈ ಹಾರ್ಟ್ ಮಾಡೋದು. ಬೇರೆಯವ್ರು ಹಂಗೆ ಕುಮಾರಸ್ವಾಮಿ ಬರೀ ಬಾಯಿಯಿಂದ ಹೇಳ್ತಾರೆ, ಒಬ್ಬರು ಬಾಯಿಂದ ಹೇಳ್ತಾರೆ, ಬೈ ಹಾರ್ಟಿಂದ ಹೇಳ್ತಾರೆ. ಯಡಿಯೂರಪ್ಪ ಬೈ ಹಾರ್ಟ್. ಕುಮಾರಸ್ವಾಮಿ ಹಂಗೆ ಬಾಯಿಯಿಂದ ಹೇಳಿಕೆ ಕೊಡೋಲ್ಲ, ಅವರು ಬೈ ಹಾರ್ಟ್ ಹೃದಯದಿಂದ ಕೊಡೋದು. ಹಾಗಾಗಿ ಇವತ್ತು ನಾನು ಯಡಿಯೂರಪ್ಪಂಗೆ ಹೋಗಿ ನಾನು ವಿಶ್ ಮಾಡಿ ಅವ್ರು ಬೊಕ್ಕೆ ಕೊಡಬೇಕಂತ ಭಾಳ ಪ್ರಯತ್ನ ಮಾಡಿದೆ. ನಿನ್ನೆ ಅವ್ರು ಬೆಳಗಾಮಲ್ಲಿದ್ದರು, ಬೆಳಗಾಮಿಂದ ಬರ್ತಾರಂತ ತಿಳ್ಕೊಂಡಿದ್ದೆ ನಾನು. ಆಮೇಲೆ ಬೆಳಗಾಮಿಂದ ಅವ್ರು ನೇರವಾಗಿ ಶಿಕಾರಿಪುರ ಹೋಗಿದ್ದಾರಂತೆ. ಶಿಕಾರಿಪುರ ಒಂದು 3-4 ದಿನ ಕಾರ್ಯಕ್ರಮ ಇದೆ, ಹಾಗಾಗಿ ಬರೋಕ್ಕಾಗಲ್ಲ ಅಂತ ಅವ್ರು ಯಾರೋ ನವೀನ್ ಅಂತ ಅವ್ರ ನಂಬರ್ ತೊಗೊಂಡು ಅವ್ರ ಫೋನ್ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದೀನಿ. ಭಗವಂತ ಅವ್ರಿಗೆ ಆರೋಗ್ಯ ಹಾಕೊಳ್ಳಿ. ಇಂಥ ಸೆಕ್ಯುಲರ್ ಲೀಡರ್ಗಳು ಹುಟ್ಟಲಿ. ಸಿದ್ದರಾಮಯ್ಯ ಅಂಥವರು, ಯಡಿಯೂರಪ್ಪ ಅಂಥವರು ನಮ್ಮ ರಾಜ್ಯಕ್ಕೆ ಬೇಕು ಅಂತ ಲೀಡರ್ಗಳು ಹುಟ್ಟಲಿ ಅಂತ ನಾನು ಅವ್ರಿಗೆ ಭಗವಂತನಿಂದ ಪ್ರಾರ್ಥನೆ ಮಾಡ್ತೀನಿ.